ಮಂಜುನಾಥ್ ಅವ್ರಿಗೆ ನಾನು ಒಂದು ಕಿವಿ ಮಾತು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಮೊದಲು ನಾನು ಹೇಳ್ಕೊಂಡು ಬಂದಿದ್ದೇನೆ, ಎವ್ರಿ ಬೂತ್ ಶುಡ್ ಹ್ಯಾವ್ ಎ ಡಿಜಿಟಲ್ ಯೂತ್, ಅದು ಕಂಪಲ್ಸರಿ. ಅದರಲ್ಲಿ ಯಾವ ರಾಜ್ಯನೂ ಇಲ್ಲ. ಆ ಡಿಜಿಟಲ್ ಯೂತ್ ಆ ಬೂತ್ ನಲ್ಲಿರುವಂತಹ 200 ಜನ 300 ಜನ ಮೆಂಬರ್ಸ್ ಮಾಡಬೇಕು. ಪ್ರತಿ ಬೂತ್ ಅಲ್ಲೂ ಕೂಡ 25 ಜನ ಕಾರ್ಯಕರ್ತರ ಒಂದು ಪಡೆಯನ್ನ ಮಾಡಬೇಕು. ಒನ್ ಬೂತ್ 25 ಮೆಂಬರ್ಸ್ ಕಂಪಲ್ಸರಿ ಇರಬೇಕು. ಆ ಬೂತಿನ ಜವಾಬ್ದಾರಿಯನ್ನ ಅವ್ರಿಗೆ ವಹಿಸಬೇಕು. ಯಾರು ಬೂತ್ ಅಲ್ಲಿ ಹೆಚ್ಚು ಮತವನ್ನ ಕೊಡಿಸ್ತಾನೆ ಅವನೇ ನಾಯಕ ಹೊರತು ನನ್ನ ಮುಂದೆ ಗಿರ್ಗಿಟ್ಲೆ ತಿರ್ಕೊಂಡು, ಸಿದ್ದರಾಮಯ್ಯನ ಮುಂದೆ ಗಿರ್ಗಿಟ್ಲೆ ತಿರ್ಕೊಂಡು ಅವನು ನಾಯಕನಲ್ಲ. ಇದು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನನ್ನ ಮುಂದೆ ಬಂದು ನನಗೆ ಜೈಕಾರ ಹಾಕ್ಬಿಟ್ರೆ, ನನ್ನ ಪೋಸ್ಟರ್ ಹಾಕ್ಬಿಟ್ಟು ಒಂದು ಫೋಟೋ ಹಾಕ್ಬಿಟ್ಟು ನನ್ನ ಮನೆ ಮುಂದೆ ಕಟ್ಬಿಟ್ರೆ ನಾನು ಒಪ್ಕೋತೀನಿ ಅಂತ ನೀವು ಯಾರು ತಿಳ್ಕೊಂಡಿದ್ರೆ ಅದು ನಿಮ್ಮ ಭ್ರಮೆ. ನಿಮ್ಮ ಓಟು ನಿಮ್ಮ ಬೂತ್ ನಲ್ಲಿ ಯಾರು ಮೆಜಾರಿಟಿ ಕೊಟ್ಕೊಂಡು ಆ ಬೂತ್ ನಲ್ಲಿ ಹೋರಾಟ ಮಾಡಿ ಬಿಜೆಪಿ ವಿರುದ್ಧ ಹೋರಾಟವನ್ನು ಮಾಡಿ ಕಾಂಗ್ರೆಸ್ನ ಅಧಿಕಾರಕ್ಕೆ ತರ್ತಿರಲ್ಲ, ಅವರು ಮಾತ್ರ ನಮ್ಮ ನಾಯಕರು. ಈಗ ದೀಪ ಹಚ್ಚಿತು, ದೀಪದ ಹಿಂದೆ ಬತ್ತಿ ಇತ್ತು, ದೀಪದ ಹಿಂದೆ ಕೆಳಗಡೆ ಎಣ್ಣೆ ಇತ್ತು. ಆ ದೀಪ ಕೆಳಗಡೆ ಎಣ್ಣೆನೂ ಕಾಣಲಿಲ್ಲ, ಬತ್ತಿನೂ ಕಾಣಲಿಲ್ಲ, ಬರೀ ಬೆಳಕು ಮಾತ್ರ ಇತ್ತು. ಹಂಗೆ ನೀವೆಲ್ಲ ಬಹಳ ಜನ ಚುನಾವಣೆಯಲ್ಲಿ ಗೆದ್ದಿದ್ದೀರಿ. ನೀವು ಗೆದ್ದ ತಕ್ಷಣ ನೀವು ಲೀಡರ್ ಅಂತ ತಿಳ್ಕೊಳಕ್ ಹೋಗ್ಬೇಡಿ. ನಿಮ್ಮಿಂದ ಶ್ರಮ ಪಟ್ಟಂತ ಯಾರು ಕಾರ್ಯಕರ್ತರು ನಿಮ್ಮನ್ನ ಗೆಲ್ಲಿಸಿ ಹೋರಾಟ ಮಾಡಿದ್ದಾರೆ ಅವರು ನಮ್ಮ ನಿಜವಾದ ನಾಯಕರೇ ಹೊರತು ನೀವು ನಾಯಕರಲ್ಲ. ಇದನ್ನು ಕೂಡ ನಿಮ್ಮ ತಲೆಯಲ್ಲಿ ಇರಬೇಕು.